ನಮಸ್ತೆ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಟಾಪಿಕ್ನ ಮಾತಾಡೋಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳ್ತೀನಿ. ನೋಡಿ, ಮನೇಲಿ ನಾವೇನಾದರೂ ಮಾತಾಡಬೇಕು ಅಂತಂದರೆ, ಏನಾದರೂ ಕೆಟ್ಟದ್ದು ಮಾತಾಡ್ತಿರ್ಬೇಕಾದ್ರೆ ಮನೇಲಿ ಹೇಳ್ತಾರೆ ದೊಡ್ಡವರು, ಆ ಥರ ಮಾತಾಡಬೇಡ, ನಮ್ಮ ಸುತ್ತಲೂ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ, ಸೊ ನೀನೇನು ಹೇಳ್ತೀಯೋ ಅದು ನಿಜನೇ ಆಗ್ಬೋದು ಒಂದೊಂದು ಸತಿ ಅಂತ ಹೇಳ್ತಾರೆ. ಸೊ ಹೌದು, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ಯಾವ ರೀತಿ ಆಲೋಚನೆಗಳನ್ನ ಮಾಡ್ತೀವೋ ನಾವು ಅದೇ ರೀತಿ ಆಗ್ತೀವಿ ಅನ್ನೋದ್ರ ವಿಷಯನ ನಾನು ಮಾತಾಡ್ತಿರೋದು. ನೋಡಿ, ಇವಾಗ ನಮ್ಮ ಪೂರ್ವಜರ ಕಾಲಕ್ಕೆ ಹೋದರೆ, ಈ ಅಜ್ಜಿ ತಾತಂದ್ರೆ ಇರೋ ಮನೆಯಲ್ಲಿ ಹೋಗಿ ಅವ್ರಿಗೆ ಅವಾಗೆಲ್ಲ ಓದು ಬರಹ ಅಷ್ಟೊಂದಾಗಿ ಗೊತ್ತಿರಲಿಲ್ಲ ಯಾರಿಗೂ. ಅವ್ರನ್ನ ನೀವು ಹೋಗಿ ಟೈಮ್ ಕೇಳಿ, ಇದನ್ನು ನಾನು ಮಾಡಿದ್ದೀನಿ. ಅವ್ರನ್ನ ನೋಡಿ ಟೈಮ್ ಕೇಳ್ತಿದ್ವಿ ಒಂದು ಟೈಮಲ್ಲಿ. ಆವಾಗ ಅವರು ಸುಮ್ಮನೆ ಹಿಂಗೆ ಆಕಾಶದ ಕಡೆಗೆ ನೋಡಿಬಿಟ್ಟು 12:30, 1 ಗಂಟೆ ಅಥವಾ 1:30, 2 ಗಂಟೆ ಈ ಥರ ಹೇಳೋರು. ಅಂದರೆ ಎಕ್ಸಾಕ್ಟ್ ಟೈಮ್ ಹೇಳೋರು ಅವರು. ಸೊ ಅವ್ರಿಗೆ ಆ ಥರ ಶಕ್ತಿ ಇತ್ತು ನೋಡಿ. ಅವಾಗೇನು ಅವರು ಓದಿಲ್ಲ, ಬರಹ ಇಲ್ಲ, ಅವ್ರಿಗೇನೂ ಇಲ್ಲ. ಬಟ್ ಅವರು ನೋಡಿ ಎಷ್ಟು ಎಕ್ಸಾಕ್ಟಾಗಿ ಹೇಳ್ತಿದ್ರು. ಅಂದರೆ ಅವರಲ್ಲಿ ಏನೋ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ಸೊ ಅವರಲ್ಲಿರುವಾಗ ನಮ್ಮಲ್ಲೂ ಇರಬೇಕಲ್ವ. ನೆಕ್ಸ್ಟ್ ಬಂದರೆ ಈ ಋಷಿಮುನಿಗಳ ಕಾಲಕ್ಕೆ ಬರೋಣ. ನೋಡಿ, ಋಷಿಮುನಿಗಳ ಕಾಲದಲ್ಲಿ ಯಾವಾಗಲೂ ಋಷಿಗಳ ಕೈಯಲ್ಲಿ ಒಂದು ಕಮಂಡಲ ಅಂತ ಇರೋದು. ಈ ಕಮಂಡಲದಲ್ಲಿ ಸ್ವಲ್ಪ ನೀರು ಇರ್ತಿತ್ತು. ಆ ನೀರಲ್ಲಿ ಅಂದರೆ ಸ್ವಲ್ಪ ಅಂತಲ್ಲ, ನೀರು ಇರ್ತಾಯಿತ್ತು ಅದಕ್ಕೆ. ನೋಡಿ, ಆ ನೀರನ್ನು ಬೇರೆಯವ್ರ ಮೇಲೆ ಪ್ರೋಕ್ಷಣೆ ಮಾಡೋದ್ರಿಂದ ಶಾಪನೂ ಕೊಡ್ತಾಯಿದ್ರು, ಆ ಶಾಪನ ವಿಮುಕ್ತಿನೂ ಗೊಳಿಸ್ತಾಯಿದ್ರು. ಅವ್ರಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಸೊ ಅವರು ಧ್ಯಾನ ಮಾಡಿ, ಯಾಗ ಯಜ್ಞಾದಿಗಳನ್ನು ಮಾಡಿ ಅವರು ಆ ಶಕ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಓಕೆ, ಬಟ್ ಆಲ್ರೆಡಿ ಅವರಲ್ಲಿ ಆ ಶಕ್ತಿ ಇತ್ತು ಅಲ್ವಾ. ಅವರು ನಾನು ಒಂದು ಮಹಾನ್ ಋಷಿ ನಾನು ಅಂತ ಅಂದ್ಕೊಂಡು ಅವ್ರು ಇರ್ತಿದ್ರು. ಸೊ ಅದೇ ಥರ ಅವರು ಒಂದು ಪೂಜ್ಯ ಕೆಲಸಗಳನ್ನು ಮಾಡ್ತಿದ್ರು. ಸೊ ಅದರಿಂದ ಅವರಿಗೆ ಅದೆಲ್ಲ ವರ್ಕ್ ಆಗ್ತಾಯಿತ್ತು. ಇವಾಗ ನೆಕ್ಸ್ಟ್ ಬರೋದಾದರೆ, ಇವಾಗ ನೋಡಿ, ಮಹಾತ್ಮ ಗಾಂಧೀಜಿನೇನು ಅಂದ್ಕೊಳ್ಳಿ, ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು ಅಂದ್ಕೊಂಡ್ರು. ಫಸ್ಟು ಅವ್ರು ಅಂದ್ಕೊಂಡಿರಲಿಲ್ಲ. ಅವರು ನಮ್ಮಂಗೆ ಸಾಮಾನ್ಯ ಮನುಷ್ಯರೇ ಆಗಿದ್ದರು ಒಂದು ಟೈಮಲ್ಲಿ. ಬಟ್ ಅವರಿಗಾದ ಕೆಲವೊಂದು ಅವಮಾನಗಳು ಮತ್ತು ಅವರು ದೇಶದಲ್ಲಿರೋ ಪರಿಸ್ಥಿತಿನ ನೋಡಿಬಿಟ್ಟು ಅವರಿಗೆ ಇಲ್ಲ, ನಮ್ಮ ದೇಶಕ್ಕೆ ನಾನು ಹೇಗಾದರೂ ಮಾಡಿ ಸ್ವಾತಂತ್ರ್ಯ ತಂದು ಕೊಡಲೇಬೇಕು ಅಂತ ಯೋಚನೆ ಮಾಡಿದರು. ಫಸ್ಟು ಯೋಚನೆ ಮಾಡಿದರು ಅವರು ಅದನ್ನು. ಸೊ ಯೋಚನೆ ಮಾಡೋದ್ರ ಮೂಲಕ ಅದರ ಮೇಲೆ ಅವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಿಂದ ತುಂಬ ಅಂದರೆ ತುಂಬ ತೊಂದರೆಗಳನ್ನ ಅನುಭವಿಸಿದರು. ಹಾಗೆ ಉಪ್ಪಿನ ಸತ್ಯಾಗ್ರಹ ಮತ್ತು ಏನೇನೋ ಒಂದು ಸತ್ಯಾಗ್ರಹಗಳನ್ನು ಮಾಡಿ, ಅಥವಾ ಮಾಡು ಇಲ್ಲವೇ ಮಡಿ, ಈ ಥರ ಮುಂತಾದ ಸತ್ಯಾಗ್ರಹಗಳನ್ನು ಮಾಡಿ ಜೈಲಿಗೆಲ್ಲ ಹೋಗಿ ತುಂಬ ಕಷ್ಟಗಳನ್ನು ಅನುಭವಿಸಿ ಆದಮೇಲೆ ಕಡೆಗೆ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನ ತಂದುಕೊಟ್ರು. ಸೊ ಇವತ್ತಿಗೂ ಅವರು ನಮಗೆ ಮಹಾತ್ಮ ಗಾಂಧಿ ಆದರು. ಅವರು ಏನು ಅಂದ್ಕೊಂಡ್ರು? ಫಸ್ಟ್ ಅಂದ್ಕೊಂಡ್ರು, ನನ್ನ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು, ನಾನು ಒಂದು ದೇಶದ ಒಂದು ಜನತೆಗೆ ನಾನು ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಅವ್ರ ಮೈಂಡಿಗೆ ಅಂದ್ಕೊಂಡ್ರು ಫಸ್ಟು. ಆಮೇಲೆ ನೋಡಿ, ಸೆಕೆಂಡ್ ಒನ್ನು ಅಂದರೆ ಅವರು ಯಾವ ಥರ ಯೋಚನೆ ಮಾಡಿದರು ಬೇರೆಯವ್ರಿಗೆ ಒಳ್ಳೆಯದಾಗಬೇಕು ಅಂತ. ಸೊ ಆ ಥರ ಯೋಚನೆಗಳ ಮೂಲಕ ಅವರು ಅದನ್ನು ಮಾಡಿದರು. ಆಮೇಲೆ ಸೆಕೆಂಡ್ ಒನ್ ಹೇಳೋದಾದರೆ, ಇವಾಗ ನೋಡಿ, ಸ್ವಾಮಿ ಇವಾಗ ಗೌತಮ ಬುದ್ಧ ಅವ್ರನ್ನೇ ತಗೊಳ್ಳಿ. ಅವ್ರು ನೋಡಿ, ಅವರು ರಾಜವಂಶದವರು. ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದರು, ಒಳ್ಳೆಯ ಸಂಸಾರ ಇತ್ತು. ಬಟ್ ಆದರೆ ಒಂದು ದಿನ ಹೀಗೆ ವಿಹಾರಕ್ಕೆ ಅಂತ ಬಂದಾಗ ಅವರು ದಾರೀಲಿ ಒಂದು ವಯಸ್ಸಾದ ಒಂದು ವ್ಯಕ್ತಿನ ನೋಡ್ತಾರೆ, ಮತ್ತು ಒಂದು ಸತ್ತ ಹೆಣವನ್ನು ಅವರು ನೋಡ್ತಾರೆ. ಸೊ ಆವಾಗ ಅವ್ರ ಮೈಂಡಿಗೆ ಬಂದದ್ದು, ಈ ಜಗತ್ತಲ್ಲಿ ಯಾವುದೂ ಶಾಶ್ವತ ಅಲ್ಲ, ನಾನು ಇದ್ರ ಬಗ್ಗೆ ಒಂದು ಜನರಿಗೆ ಒಂದು ವಿಚಾರಧಾರೆಗಳನ್ನು ನಾನು ಜನರ ಮನಸ್ಸಲ್ಲಿ ತುಂಬಬೇಕು ಅಂತ ಹೇಳಿಕೊಂಡು ಅವರು ಒಂದಿಷ್ಟು ಏನು ಹೇಳ್ತಾರೆ, ಒಂದಿಷ್ಟು ತತ್ವಗಳನ್ನು ಬೋಧನೆ ಮಾಡಿದರು ಜನರಿಗೆ. ಅದೇ ಇವಾಗ ಆಸೆ ದುಃಖಕ್ಕೆ ಮೂಲ ಅದಾಗಿರ್ಬೋದು, ಬುದ್ಧಂ ಶರಣಂ ಗಚ್ಚಮಿ ಅದಾಗಿರ್ಬೋದು. ಆ ಥರ ಅಂದರೆ ಅವರು ಯಾವ ಥರ ಅಂದ್ಕೊಂಡ್ರು? ಇವಾಗ ನೋಡಿ, ಒಂದು
ಒಳ್ಳೆ ಮಾರ್ಗದಿಂದ ನಡಿಬೇಕು ಜನರೆಲ್ಲ, ಯಾವುದಕ್ಕೂ ಆಸೆ ಪಡಬಾರ್ದು, ಮನುಷ್ಯನಲ್ಲಿ ದುರಾಸೆ ಅನ್ನೋದು ಇರಬಾರ್ದು ಅನ್ನೋ ಒಂದು ತತ್ವಗಳನ್ನು ಇಟ್ಕೊಂಡು ಅವರು ಎಲ್ಲ ಜನರಿಗೆ ಬೋಧನೆ ಮಾಡಿದರು. ಸೊ ಅವ್ರು ಫಸ್ಟು ಏನು ಮಾಡಿದರು, ಅಂದ್ಕೊಂಡ್ರು. ಅವರು ಅಂದ್ಕೊಳ್ಳೋದ್ರಿಂದ ಅದು ಅವರಿಗೆ ಆಯಿತು. ಅವರೆಲ್ಲ ಏನು ಹೇಳ್ತಾರೆ, ಅಧಿಕಾರ ಅದೆಲ್ಲ ತ್ಯಾಗ ಎಲ್ಲ ಮಾಡಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಒಂದು ಬೋಧಿ ವೃಕ್ಷದಗಳ ಕುತ್ಕೊಂಡು ಅವರು ಒಂದು ಧ್ಯಾನವನ್ನು ಮಾಡೋದರ ಮುಖಾಂತರ ಆ ಶಕ್ತಿಯನ್ನು ಪಡ್ಕೊಂಡ್ರು. ಬಟ್ ಆದರೆ ಅದೆಲ್ಲ ಪಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಅವ್ರ ಮೈಂಡಲ್ಲಿ ಅದನ್ನು ಅಂದ್ಕೊಂಡ್ರು ಅಲ್ವಾ. ಅದೇ ಥರ ನಾವು ನಮಗೇನು ಬೇಕೋ ನಾವು ಅದನ್ನು ಅಂದ್ಕೋಬೇಕು. ಫಸ್ಟು ನಾವು ಅಂದ್ಕೊಂಡ್ರೆ ತಾನೇ ಅದಾಗಕ್ಕೆ ಸಾಧ್ಯ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇವಾಗ ನರೇಂದ್ರ ಮೋದಿಯವರು ನೋಡಿ, ನರೇಂದ್ರ ಮೋದಿಯವರು ಸಾಮಾನ್ಯ ಮನುಷ್ಯರಲ್ವ ಅವರು. ನೋಡಿ 3 ಸತಿ ಅವರು ಪ್ರಧಾನಮಂತ್ರಿ ಆದರು. ಅವ್ರು ಏನಕ್ಕಾದರೂ ಅವ್ರಿಗೆ ರಾಜಕೀಯದಲ್ಲಿ ಆಸಕ್ತಿ ಎಂದು ಒಂದು ಮಾಮೂಲಿ ಟ್ರೈನ್ ಸ್ಟೇಷನಲ್ಲಿ ಟೀ ಮಾರೋ ಹುಡುಗ ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಅವರ ಮನಸ್ಸಲ್ಲಿ ಎಷ್ಟೊಂದು ಗಟ್ಟಿಯಾದ ಆಲೋಚನೆಗಳು ಇದ್ದವು ಅನ್ನೋದಕ್ಕೆ ಅವರೇ ಸಾಕ್ಷಿ. ಅಂದರೆ ನಮಗೆ ಇವಾಗ ಜೀವಂತ ಉದಾಹರಣೆ ಅವರು ಆಗಿರೋದು. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ, ಫಸ್ಟು ನಮಗೇನು ಬೇಕು ಲೈಫಲ್ಲಿ ಅದನ್ನು ನಾವು ಅಂದ್ಕೋಬೇಕು. ಫಸ್ಟು ನಮಗೆ ಇವತ್ತು ಅದು ಯಾವುದೇ ವಿಷಯ ಆಗಿರಲಿ, ನಾವಿವತ್ತು ಶ್ರೀಮಂತರಾಗಬೇಕಾ, ಫಸ್ಟು ನಾವು ಅಂದ್ಕೋಬೇಕು ಅದನ್ನು. ಶ್ರೀಮಂತರು ಹೇಗೆಲ್ಲ ನಡ್ಕೊತಾರೆ, ಶ್ರೀಮಂತರು ಹೇಗೆಲ್ಲ ಇರ್ತಾರೆ, ಶ್ರೀಮಂತರು ಯಾವ ಥರ ದಾನ ಧರ್ಮಗಳನ್ನು ಮಾಡ್ತಾರೆ, ಅವರು ಯಾವ ಥರ ಒಂದು ಆ್ಯಟಿಟ್ಯೂಡನ್ನು ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಫಸ್ಟು ನಾವು ಗಮನಿಸಬೇಕು. ಹಾಗೆ ನಾವು ಏನು ಅಂದ್ಕೊಳ್ತೀವೋ ಅದು ನಮ್ಮ ಮುಂದೆ ಅದು ಒಂದು ಬ್ರಹ್ಮಾಂಡದಲ್ಲಿರೋ ಶಕ್ತಿ, ಅದು ನಮ್ಮಲ್ಲಿರೋ ಒಂದು ಶಕ್ತಿ. ನೋಡಿ, ಯಾವ ಒಂದು ಕಲೆನೂ ಯಾವ ಪ್ರಾಣಿ ಪಕ್ಷಿಗಳನ್ನು ಯಾವುದೇ ನೋಡಿ ಮನುಷ್ಯರಿಗಿರೋವಷ್ಟು ಬುದ್ಧಿ, ಮನುಷ್ಯರಿಗಿರೋವಷ್ಟು ಒಂದು ಏನು ಹೇಳ್ತಾರೆ ಆಲೋಚನೆಗಳು ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲ. ಸರ್ವಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ನಾವು ಅದನ್ನು ಹಾಳು ಮಾಡಿಕೊಂಡು ಬರೀ ಯಾವಾಗಲೂ ಬೇರೆಯವ್ರ ಕಾಲು ಹೇಳ್ಕೊಂಡು, ಬೇರೆಯವ್ರ ಉದ್ಧಾರ ಆದರೆ ಅವ್ರನ್ನ ಬೈಕೊಂಡು, ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಆಡಿಕೊಂಡು ಇದೇ ಥರ ಜೀವನನ ಸಾಗಿಸ್ತಾ ಇರ್ತೀವಿ. ಸೊ ನಮ್ಮ ಅಮೂಲ್ಯವಾದ ಜೀವನದಲ್ಲಿ ನಮಗೇನು ಬೇಕು ಅದನ್ನು ನಾವು ಅಂದ್ಕೊಂಡು ಅದನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಟಾಪಿಕ್ನ ಮುಗಿಸ್ತೀನಿ. ಬೇರೆಯವ್ರದ್ದೆಲ್ಲ ಯೋಚನೆ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನದ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ನೀವು ಏನು ಅಂದ್ಕೊಳ್ತೀರೋ ಅದು ನೀವು 100% ಆಗ್ತೀರಾ. ಒಳ್ಳೆಯದನ್ನು ಅಂದ್ಕೊಳ್ಳಿ, ನಿಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ನನ್ನ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು.